ಯೋಗದಾನ ಅನ್ನುವುದು ಕೊಡುಗೆ ಅನ್ನೋ ಅರ್ಥದಲ್ಲಿ ಹಿಂದಿ ಭಾಷೆಯಲ್ಲಿ ಬಳಕೆಯಲ್ಲಿದೆ. ನಮ್ಮವರು ಕೂಡ ಸಂಸ್ಕೃತ ತಜ್ಞರು ಕೂಡ ಕೆಲವು ಬಾರಿ ಮಧ್ವಾಚಾರ್ಯರ ಯೋಗದಾನ, ಮಧ್ವಾಚಾರ್ಯ ಯೋಗದಾನಂ ಅಂತ ವಿಶೇಷತಃ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣಕ್ಕೆ ಮಧ್ವಾಚಾರ್ಯರ ಯೋಗದಾನ, ರಾಮಾಯಣಸ್ಯ ಮಧ್ವಾಚಾರ್ಯ ಯೋಗದಾನ ಇತ್ಯಾದಿ ರೂಪದಲ್ಲಿ ಅದನ್ನು ಪ್ರಯೋಗ ಮಾಡುವುದು ಕಂಡುಬರುತ್ತದೆ. ಪ್ರಾಚೀನ ಪ್ರಯೋಗಗಳಲ್ಲಿ ಯೋಗದಾನ ಅನ್ನುವುದು ಇಲ್ಲೂ ಕೂಡ ಕೊಡುಗೆ, ವಿಶಿಷ್ಟವಾದ ಕೊಡುಗೆ, ಒಂದು ಅದ್ಭುತವಾದ ಅನ್ವೇಷಣೆ ಅನ್ನೋ ಅರ್ಥದಲ್ಲಿ ಪ್ರಯೋಗ ಕಂಡಿಲ್ಲ. ನಾವು ಯೋಗದಾನ ಅಂತನ್ನುವುದನ್ನ ಕಪಟದಿಂದ ದಾನ ಮಾಡುವುದು ಅನ್ನೋ ಅರ್ಥದಲ್ಲಿ ಒಂದು ಕಡೆ ಕಂಡು ಬರ್ತದೆ, ಮನುಸ್ಮೃತಿ ಮೊದಲಾದ ಕಡೆ. ಆದ್ದರಿಂದ ಆ ಯೋಗದಾನ ಅನ್ನುವ ಅರ್ಥವನ್ನ ನಾವು ಹೀಗೆ ಉಪಯೋಗ ಮಾಡದೇ ಇರುವುದು ಒಳ್ಳೆಯದು. ನಾವು ಯೋಗ ಅಂದರೆ ಅಪ್ರಾಪ್ತವಾದ ಒಂದು ಸಂಗತಿ, ಹಿಂದೆ ಸಿಕ್ಕಿಲ್ಲದಿರುವ ಒಂದು ಸಂಗತಿ, ಅದನ್ನು ದಾನ ಕೊಡುವುದು, ತಿಳಿಸುವುದು ಅನ್ನೋ ಅರ್ಥದಲ್ಲಿ ಅದಕ್ಕೆ ವಿಗ್ರಹ ವಾಕ್ಯ ಮಾಡಿ ಅದನ್ನ ಏನಾದ್ರೂ ಮಾಡಿ ಬಳಕೆ ಮಾಡಲೇಬೇಕು ಅಂತ ಹೊಂದಿದ ಪ್ರಯತ್ನ ಪಟ್ಟರೆ ಅದು ಅಸಾಧ್ಯ ಏನಲ್ಲ, ಅಸಾಧುವೂ ಅಲ್ಲ. ಆದರೆ ಪ್ರಾಚೀನ ಪ್ರಯೋಗಗಳಲ್ಲಿ ಯೋಗದಾನ ಅಂತ ಕೊಡುಗೆ ಅನ್ನೋ ಅರ್ಥದಲ್ಲಿ ಪ್ರಯೋಗ ಬಂದಿಲ್ಲ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಸಾಕು. ಶ್ರೀ ಮಧ್ವಾಚಾರ್ಯ ಕೃತ ರಾಮಾಯಣ ವ್ಯಾಖ್ಯಾನ ವೈಶಿಷ್ಟ್ಯಂ. ರಾಮಾಯಣ ವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಮಾಡಿದ ರಾಮಾಯಣದ ವ್ಯಾಖ್ಯಾನದಲ್ಲಿ ವೈಶಿಷ್ಟ್ಯ ಅಂತ ಈಗ ಅರ್ಥದಲ್ಲಿ ಅದನ್ನು ಪ್ರಯೋಗ ಮಾಡಿದರೆ ಸಾಕು. ಹೊಸ ಶಬ್ದಗಳನ್ನು ಬಳಕೆ ಮಾಡಬಾರದು ಅಂತಿಲ್ಲ, ಸೃಷ್ಟಿಸಬಾರದು ಅಂತನೂ ಏನಿಲ್ಲ. ಪ್ರಾಚೀನ ಸಂಸ್ಕೃತದಲ್ಲಿ ಅದು ಇಲ್ಲ ಅಂತ ಹೇಳಿದೆ ಅಷ್ಟೇ. ಇಲ್ಲದೆ ಇರುವುದನ್ನು ಪ್ರಯೋಗ ಮಾಡುವುದು ತಪ್ಪು ಏನಲ್ಲ. ಇದು ಧನ್ಯವಾದ ಎಂಬ ಶಬ್ದ ಇದ್ದಂತೆ, ಅದನ್ನು ಹಿಂದೆ ನಾವು ನೋಡಿದ್ದೇವೆ. ಹೀಗೆ ಈ ಯೋಗದಾನ ಅನ್ನುವ ಶಬ್ದಕ್ಕೂ ಕೂಡ ಕೊಡುಗೆ ಅನ್ನೋ ಅರ್ಥದಲ್ಲಿ ಹಿಂದೆ ಎಲ್ಲೂ ಪ್ರಾಚೀನ ಕಾಲದಲ್ಲಿ ಪ್ರಯೋಗ ಕಂಡಿಲ್ಲ. ಅದನ್ನು ಬಳಕೆ ಮಾಡುವುದು ಬಿಟ್ಟದ್ದು, ಬಳಕೆ ಮಾಡುವುದು ಮಾಡದೇ ಇರುವುದು ಆಯಾ ವಕ್ತೃವಿಗೆ ಸಂಬಂಧಪಟ್ಟದ್ದು. ನನಗೆ ಅದನ್ನು ಈ ಕೊಡುಗೆ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಬೇಕು ಅಂತ ಅನಿಸುವುದಿಲ್ಲ ಅಷ್ಟೇ. ಅದನ್ನ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ.